ತೆಂಗಿನೆಣ್ಣೆಯೇ ನಮಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಆರೋಗ್ಯಕ್ಕೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಇವತ್ತು ಈ ಬೆಳಕಿನ ಕೆಳಗೆ ಕೂತಿದ್ದೀವಿ. ಹೌದು, ಥಾಮಸ್ ಆಲ್ವಾ ಎಡಿಸನ್ ಅವರು ಈ ಬಲ್ಬ್ನ ಕಂಡಿಡಿದ್ರು ಅಂತ ಹೇಳ್ತೇವೆ. ಎಡಿಸನ್ ಅವ್ರಿಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಇದ್ದಿದ್ರೆ ಅಥವಾ ಅವರಿಗೆ ಏನಾದರೂ ಬೇರೆದಿದ್ದಿದ್ರೆ ಅವರು ಬಲ್ಬ್ ಕಂಡುಹಿಡಿತಿರ್ಲಿಲ್ಲ, ಮೋಸ್ಟ್ಲಿ ಮೆಡಿಸಿನ್ ಕಂಡುಹಿಡಿಯಬೇಕು. ಆಯುರ್ವೇದನ ನೀವು ತೀಕ್ಷ್ಣವಾಗಿ ಗಮನಿಸಿದ್ರೆ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣು ಎರಡೂ ಕೂಡ ಒಂದೇ. ಆದರೆ ಆಯುರ್ವೇದ ಹುಣಸೆ ಹಣ್ಣನ್ನು ತುಂಬ ರೆಕಮೆಂಡ್ ಮಾಡುತ್ತೆ. ಸಾಸಿವೆ ಗಿಡ ಒಂದು 3 ತಿಂಗಳು ಬದುಕಿದ್ರೆ, ಸೂರ್ಯಕಾಂತಿ ಗಿಡ ಒಂದು 4 ತಿಂಗಳು ಬದುಕುತ್ತೆ, ಕಡಲೆಕಾಯಿ ಗಿಡ ಒಂದು 5 ತಿಂಗಳು ಬದುಕುತ್ತೆ. ಆದರೆ ಒಂದು ತೆಂಗಿನ ಗಿಡ ಎಷ್ಟು ವರ್ಷ ಬದುಕುತ್ತೆ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ಗೊತ್ತು. ಸುಮಾರು 500 ವರ್ಷದವರೆಗೂ ಒಂದು ತೆಂಗಿನ ಮರ ಬದುಕಿರೋ ಉದಾಹರಣೆಗಳು. ವಿಜ್ಞಾನಿಗಳು ಈ ಏಡಿ ಏನ್ ತಿಂತಿದೆ ಅನ್ನೋದನ್ನ ರಿಸರ್ಚ್ ಮಾಡಿದಾಗ ಆ ಏಡಿ ತೆಂಗಿನಕಾಯಿನ ತಿಂತಾ ಇರುತ್ತೆ. ಅದಕ್ಕೋಸ್ಕರ ಆ ಏಡಿಗೆ ಇಟ್ಟಿರೋ ಹೆಸರು ಕೋಕೋನಟ್ ಕ್ರಾಬ್ ಅಂತ. ಆ ಏಡಿನ ನೋಡಿದ್ರೆ ತುಂಬಾ ದಪ್ಪ, ನಿಮ್ಮ ಕೈನ ಈಸಿಯಾಗಿ ಕತ್ತರಿಸುತ್ತೆ. ಸಂದೀಪ್, ನಾವು ಜಗತ್ತನ್ನ ವಿರೋಧಿಸಕ್ಕಾಗಲ್ಲ. ನಾವು ಜಗತ್ತನ್ನ ವಿರೋಧಿಸಿದಲ್ಲಿ ಇಡೀ ಸಮಾಜವೇ ನಮ್ಮನ್ನು ವಿರೋಧಿಸಕ್ ಸ್ಟಾರ್ಟ್ ಆಗುತ್ತೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಯಾರು ಉಪ್ಪು ಹುಳಿ ಖಾರವನ್ನ ಬೆರೆಸಿದ ಆಹಾರವನ್ನ ತಾವು ತಿಂತಿರೋ ಆ ಆಹಾರದ ಜೊತೆ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನೋ ಒಂದು ದ್ರಾವಣ ಬಿಡುಗಡೆ ಆಗುತ್ತೆ. ಆ ದ್ರಾವಣ ನೀವು ಜೈಲಿಗೆ ಹೋಗ್ಬೇಕಾದ್ರೆ ಹಿಂಗ್ ಹೋಗ್ತೀರಿ, ಜೈಲಿಂದ ಬರಬೇಕಾದ್ರೆ ಹಿಂಗ ಬರ್ತೀರಿ. ಇವತ್ತೇನಾಗಿದೆ, ಆ ಪೊಲ್ಯೂಷನ್ ಕಂಟಿನ್ಯೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ತಾಯಿ ಹಾಲಿನ ಗುಣ ಹೊಂದಿರುವ ಯಾವ್ದಾದ್ರು ಒಂದು ಉತ್ಪನ್ನ ಇದೆಯಾ ಅಂತಂದ್ರೆ ಅದು ಈ ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ ಆಯಿಲ್. ಇರೋದು ಎಲ್ಲದೂ ವಿಷನೇ. ಸಕ್ಕರೆ ವಿಷ, ಮೈದಾ ವಿಷ, ಡಾಲ್ಡಾ ವಿಷ, ಅದಕ್ಕೆ ಹಾಕಿರೋ ಬಣ್ಣ ವಿಷ, ಎಲ್ಲ ವಿಷಗಳನ್ನ ಹಾಕಿ ಅದಕ್ಕೆ ದೀಪ ಹಚ್ಬಿಟ್ಟು 100 ವರ್ಷ ಬದುಕು ಮಗನೇ ಅಂತ ವಿಷನೇ ತಿನ್ಸಿ ಆರೈಸ್ತಾ ಇದಾರಲ್ಲ ಜನ. ಇದು ನಂಗೆ ನಗು ಬರ್ತಿರುತ್ತೆ. ನನ್ನ ವಂಶದ ಯಾವ ಸದಸ್ಯರು ಚಿಕನ್ನ ತಿಂದೆ ಹೋದಾಗ ನಾನ್ ತಿಂದ್ರೆ ಅದು ಅರ್ಗಲ್ಲ. ಇದು ಸೈನ್ಸ್ ನ ಹೇಳ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವೀಗಾಗಲೇ ಆರೋಗ್ಯದ ವಿಚಾರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೀರಾ. ಸೊ ಆರೋಗ್ಯ ಅಂತ ಹೇಳಿದ ತಕ್ಷಣ ಸುಮಾರು ಜನ ಕಿವಿ ನೆಟ್ಟಗೆ ಮಾಡಿಕೊಂಡು ಸಂದೀಪ್ ಅವ್ರು ಏನು ಹೇಳ್ಬೋದು, ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಬೆಸ್ಟ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೆಗ್ಗದ್ದೆ ಸ್ಟುಡಿಯೋ ಅಂತ ನೋಡುವವರನ್ನ ನಾನು ನೋಡಿದ್ದೀನಿ. ದಾರಿ ಮಧ್ಯೆ ನಾನೆಲ್ಲಾದರೂ ಸಿಕ್ಕಿದ್ರೆ ಅವರಿಗಿರುವಂಥ ಡೌಟ್ಸ್ಗಳನ್ನು ಕೇಳುವವರನ್ನು ಕೂಡ ನೋಡಿದ್ದೀನಿ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಕಂಪ್ಲೀಟಾಗಿ ನೋಡಬೇಕು. ಇವತ್ತು ಮಾತ್ರ ಅಲ್ಲ, ಇದು ನಾಳೆಗೂ ಕೂಡ ಜಾಸ್ತಿ ಬಿತ್ತರ ಆಗ್ಬೋದು, ನಾಡಿದ್ದು ಬಿತ್ತರ ಆಗ್ಬೋದು, ಗೊತ್ತಿಲ್ಲ ನನಗೆ. ಇದು ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ನನಗೆ ಗೊತ್ತಿಲ್ಲ. ಅದೇನೋ ಹೇಳ್ತೀವಲ್ಲ, ದಾರಿ ಸವೆಯುವ ತನಕ ನಮ್ಮ ಮೆರವಣಿಗೆ ಇರಬೇಕಂತೆ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡೇ ಪ್ರಾರಂಭ ಮಾಡ್ತಾ ಇರುವಂಥದ್ದು. ನಾನೀಗ ಸದ್ಯಕ್ಕೆ ಅರಸೀಕೆರೆಗೆ ಬಂದಿದ್ದೀನಿ. ಅರಸೀಕೆರೆಯಲ್ಲಿ ಬಹಳ ಮುಖ್ಯವಾಗಿ ಎಣ್ಣೆಯ ಬಗ್ಗೆ, ಅಂದರೆ ತೆಂಗಿನೆಣ್ಣೆ, ವರ್ಜಿನ್ ಎಣ್ಣೆ. ನೀವೇನಾದರೂ ಕೇಳಿದಿರಾ? ತೆಂಗಿನ ಎಣ್ಣೆಯನ್ನು ನೀವೆಲ್ಲ ಕೇಳಿರ್ಬೋದು. ಆದರೆ ಇವತ್ತು ಫಸ್ಟ್ ಟೈಮ್ ವರ್ಜಿನ್ ಎಣ್ಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋರಿದ್ದೀವಿ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ಎಣ್ಣೆಯ ಬಗ್ಗೆ ಒಂದಿಷ್ಟು ವರ್ಷಗಳಿಂದ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಿ ಸಮಾಜದ ಜನರಿಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆರೋಗ್ಯದ ಹಿಂದೆ ಎಣ್ಣೆಯ ಪಾತ್ರ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಕೂಲಂಕುಷವಾದ ಮಾಹಿತಿಯನ್ನು ಕೊಟ್ಟು ಪ್ರತಿ ಮನೆಗೂ ಕೂಡ ವರ್ಜಿನ್ ಎಣ್ಣೆಯನ್ನು ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಗುರುಲಿಂಗಯ್ಯ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮ ನಮಸ್ತೆ ಸರ್. ಬಹಳ ಖುಷಿ ಆಯ್ತು. ನಮಗೂ ಅರಸೀಕೆರೆಗೆ ಬಂದು ನಿಮ್ಮನ್ನ ಇವತ್ತು ಭೇಟಿ ಮಾಡ್ತಾ ಇರೋದು, ಅದು ನಿಮ್ಮ ಮನೆಯಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಇವತ್ತಿದೆ. ನನಗೊಂದು ಹೋಪ್ ಇದೆ ಸರ್, 100% ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ನಿಮ್ಮ ಜೊತೆಗೆ ನಾನು ಒನ್ ಅವರ್ ಕಳೆದಿರ್ಬೋದು. ಆ 1 ಅವರಲ್ಲೇ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ರಿ. ಆರೋಗ್ಯದ ಬಗ್ಗೆ ನಿಮ್ಗಿರುವ ಮುತುವರ್ಜಿ, ಕಾಳಜಿ ನಿಮ್ಮ ಮನೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ನೆಮ್ಮದಿಯ ಆರೋಗ್ಯ ಇರಬೇಕು ಅಂತ. ಅಂದ್ರೆ ಆರೋಗ್ಯ ಅಂದ್ರೆ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ಆರೋಗ್ಯ ಬೇಕಂತೆ. ಸೊ ಹಾಗಾಗಿ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು. ಅದಕ್ಕೂ ಮುಖ್ಯವಾಗಿ ನೀವು ಈಗ ನನಗೆ ವರ್ಜಿನ್ ಎಣ್ಣೆಯ ಬಗ್ಗೆ ಹೇಳಿದ್ರಿ, ತೆಂಗಿನ ಎಣ್ಣೆಯ ಬಗ್ಗೆ ಹೇಳಿದ್ರಿ. ನಾವೆಲ್ಲ ಕರಾವಳಿಯವರು ಸರ್, ನಾವು ತೆಂಗಿನ ಎಣ್ಣೆಯನ್ನೇ ಜಾಸ್ತಿ ಉಪಯೋಗ ಮಾಡ್ತಿದ್ದಿದ್ದು. ಆದ್ರೆ ಆ ಭಾಗದ ತೆಂಗಿನ ಎಣ್ಣೆಗೂ ಸಿಟಿಯ ಮಂದಿಗೆ ಇಷ್ಟ ಆಗುವಂತ ತೆಂಗಿನ ಎಣ್ಣೆಗೂ ಅಲ್ಲಿರುವಂತ ಆ ಭಾಗದ ಎಣ್ಣೆಯ ಸ್ಮೆಲ್ಗೂ ಇಲ್ಲಿ ತಗೊಳ್ಳುವಂತ ಎಣ್ಣೆಯ ಸ್ಮೆಲ್ಗೆ ಎಲ್ಲೋ ವ್ಯತ್ಯಾಸ ಇದೆ. ಮತ್ತೆ ಅದು ಅಲ್ಲಿನ ಪೀಪಲ್ಗಳಿಗೆ ಅದು ಇಷ್ಟ ಆಗ್ಬೋದು, ಆದ್ರೆ ಇಲ್ಲಿ ಅದು ಬೇರೆ ತರ ಅನಿಸ್ಬೋದು. ನಾನು ತಿನ್ನೋದೇ ಇಲ್ಲ, ಒಂಥರ ಸ್ಮೆಲ್ ಬರುತ್ತೆ, ಈ ತರ ಎಲ್ಲ ಚೇಂಜಸ್ ಆಗುತ್ತೆ. ನಾನು ನಿಮ್ಗೆ ಪ್ರಾರಂಭದಲ್ಲೇ ಕೇಳೋಕೆ ಇಷ್ಟಪಡ್ತೀನಿ, ತೆಂಗಿನೆಣ್ಣೆಯೇ ನಮಗೆ
ಯಾಕೆ ತುಂಬಾ ಇಂಪಾರ್ಟೆಂಟ್ ಆರೋಗ್ಯಕ್ಕೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸರ್. ಅಂದ್ರೆ ಈ ಹಿಂದೆನೂ ಕೂಡ ಪ್ಯೂರ್ ಎಣ್ಣೆ ಎಲ್ಲಿ ಸಿಗುತ್ತೆ ಹುಡ್ಕೊಂಡು ಹೋಗಿ ಕೆಲವೊಂದು ಮಾಡಿದ್ವಿ, ಆದ್ರೆ ಅದಕ್ಕಿಂತ ಇನ್ನೂ ಪ್ಯೂರ್ ಆಗಿರುವಂತಹ ಎಣ್ಣೆ ಒಂದಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಹುಶಃ ಇವತ್ತೇ ಗೊತ್ತಾಗ್ತಿರುವಂಥದ್ದು. ಅದನ್ನ ನಾನು ವೀಕ್ಷಕರಿಗೂ ಕೂಡ ತಲುಪಿಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ವೀಕ್ಷಕರಿಗೂ ಕೂಡ ಅಷ್ಟೇ, ಈ ಕಾರ್ಯಕ್ರಮವನ್ನ ದಯವಿಟ್ಟು ತುಂಬಾ ಜನರಿಗೆ ತಲುಪಿಸ್ಬಿಡಿ. ಅದು ನಿಮ್ಮೇಲೆ ಬಿಟ್ಟಿದ್ದೀವಿ, ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ನಾಲೆಜಬಲ್ ಪ್ರೋಗ್ರಾಮ್. ಇದು 100% ಪ್ರತಿಯೊಬ್ರು ತಿಳ್ಕೊಬೇಕು. ಸರ್, ತೆಂಗಿನ ಎಣ್ಣೆ ಬಗ್ಗೆ ಹೇಳಿ, ಇದನ್ನ ಯಾಕೆ ನಾವು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ತೆಂಗಿನ ಎಣ್ಣೆಯಲ್ಲೂ ವೆರೈಟಿ ಇರುತ್ತಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಖಂಡಿತ ಸರ್. ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್. ಯಾಕೆ ಅಂತಂದ್ರೆ ನೋಡಿ, ಆರೋಗ್ಯ ಅಂತ ಬಂದಾಗ ನಿಮಗೆ ನಾನು ಎಷ್ಟು ದುಡ್ಡು ಕೊಟ್ಟರು ಅದು ನಿಮ್ಮ ಕೈಲಿರಲ್ಲ. ಕೊಟ್ಟ ದುಡ್ಡು ಕೈಲೂ ಇರಲ್ಲ. ನೀವು ಏನನ್ನ ಬೇಕಾದರೂ ನನ್ನ ಹತ್ರ ಶೇರ್ ಮಾಡ್ಬೋದು, ಹಣ ಶೇರ್ ಮಾಡ್ಬೋದು, ಏನ್ ಬೇಕಾದ್ರೂ. ಆದ್ರೆ ಆರೋಗ್ಯನ ಶೇರ್ ಮಾಡೋಕ್ಕಾಗಲ್ಲ. ಹೌದು. ನಮ್ಮಿಂದ ಕೀಳಲೇ ಆಗದಂತಹ ಒಂದು ಅದ್ಭುತವಾದ ನಮ್ಮತನ ಅಂತ ಏನಾದ್ರು ಇದ್ರೆ ಅದು ಆರೋಗ್ಯ. ನಾನು ಹಲವಾರು ಕಡೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ತಿಳಿಸ್ತಾ ಇರ್ತೀನಿ. ಈ ಜಗತ್ತಲ್ಲಿ ಏನೇನು ಅದ್ಭುತ ಸೃಷ್ಟಿಯಾಗಿದೆಯಲ್ಲ, ಅದು ಯಾರಿಂದ ಅಂದ್ರೆ ಆರೋಗ್ಯವಂತರಿಂದ. ಒಂದು ಮಾತನ್ನ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಬೆಳಕಿನ ಕೆಳಗೆ ಕೂತಿದ್ದೀವಿ. ಥಾಮಸ್ ಆಲ್ವಾ ಎಡಿಸನ್ ಅವರು ಈ ಬಲ್ಬ್ನ ಕಂಡಿಡಿದ್ರು ಅಂತ ಹೇಳ್ತೀವಿ. ಎಡಿಸನ್ ಅವ್ರಿಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಇದ್ದಿದ್ರೆ ಅಥವಾ ಅವರಿಗೆ ಏನಾದರೂ ಬೇರೆದಿದ್ದಿದ್ರೆ ಅವರು ಬಲ್ಬ್ ಕಂಡುಹಿಡಿತಿರ್ಲಿಲ್ಲ, ಮೋಸ್ಟ್ಲಿ ಮೆಡಿಸಿನ್ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ರು. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಬರೆದ್ರು ಅಂತ ಕೇಳ್ತೀವಿ. ಯಾಕೆ ಅಂಥ ಸುಂದರವಾದ ಕಾವ್ಯ, ಮಲೆಗಳಲ್ಲಿ ಮದುಮಗಳು, ಶಿವರಾಮ ಕಾರಂತರ ಕಾವ್ಯಗಳು, ಇವೆಲ್ಲ ನಾವು ಓದಿದಾಗ ಅಂದ್ಕೋತಾ ಇರ್ತೀವಿ ಇದು ಸೃಷ್ಟಿಯಾಗಕ್ಕೆ ಕಾರಣ ಏನು ಅಂತ. ಉತ್ತಮವಾದ ಆರೋಗ್ಯ. ಇವತ್ತು ಜನ ಏನ್ ಮಾಡ್ತಾ ಇದ್ದಾರೆ, ದುಡ್ಡಿನಿಂದ ಹೊಡ್ತಾರೆ. ಆದ್ರೆ ದುಡ್ಡಿನ ಮುಂದೆ ಇರ್ತಕ್ಕಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬಿಟ್ರೆ ಅದರಂತ ದೊಡ್ಡದು ಯಾವುದೂ ಇಲ್ಲ. ಬನ್ನಿ, ನೀವು ಇವತ್ತು ಕ್ವಶನ್ ನನಗೆ ಬಹಳ ಒಳ್ಳೆ ಪವರ್ಫುಲ್ ಕ್ವಶನ್ ಕೇಳಿದ್ದೀರಿ, ತೆಂಗಿನ ಎಣ್ಣೆನೇ ಯಾಕೆ ತಿನ್ಬೇಕು ಅಂತ. ನೋಡಿ ಸಂದೀಪ್, ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದ್ರೆ, ನಾನು ಕೊಡ್ತಕ್ಕಂಥ ದುಡ್ಡಿಗೆ ಎಕ್ಸ್ಟ್ರಾ ಏನ್ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಫ್ರೀ ಇದೆಯಾ ಅಂತ ನೋಡಿ, ಫ್ರೀ ಇದೆಯಾ, ಎಕ್ಸ್ಟ್ರಾ ಇದೆಯಾ. ಈಗ ಮಾರ್ಕೆಟಿಂಗ್ ಟ್ರೆಂಡ್ ಕೂಡ ಹಂಗೆ ಆಗಿದೆ. ಯಾವ ತರ ಇದೆ ಅಂತಂದ್ರೆ, ಈ ಕಾರ್ ತಗೊಳ್ಳಿ 5 ವರ್ಷ ಎಕ್ಸ್ಟ್ರಾ ವಾರಂಟಿ ಕೊಡ್ತೀವಿ, ನಮ್ಮ ಹತ್ರ ನೀವು ಈ ಸೋಪ್ ತಗೊಂಡ್ರೆ ಇನ್ನೊಂದು ಸೋಪ್ ಫ್ರೀ ಕೊಡ್ತೀವಿ. ಕರೆಕ್ಟ್ ಸಂದೀಪ್, ನಾನು ನಿಮಗೇನಾದ್ರೂ ಆಫರ್ ಮಾಡಿದ್ರೆ ನೀವು ತೆಂಗಿನ ಎಣ್ಣೆನ ತಿನ್ನಿ ಇನ್ನೂ 20 ವರ್ಷ ಎಕ್ಸ್ಟ್ರಾ ಬದುಕ್ತೀರಾ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಏನು ವಸ್ತು ಆಫರ್ ಮಾಡ್ಬೋದು, ಆದ್ರೆ ಲೈಫ್ನೇ ಆಫರ್ ಮಾಡ್ತಕ್ಕಂಥ ಕೆಲಸ ಇದು. ಆಶ್ಚರ್ಯ ಆಗತ್ತೆ. ಈಗ ನನ್ನ ಪ್ರತಿ ಮಾತಿಗೆ ನಾನು ವೈಜ್ಞಾನಿಕ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತೀನಿ. ನೋಡಿ ಸಂದೀಪ್, ನಿಮ್ಮಲ್ಲಿ ಜೀನ್ಸ್ ಇದೆ. ಹೌದು. ಅದೇ ತರ ಪ್ರತಿಯೊಂದು ಗಿಡದಲ್ಲೂ ಕೂಡ ಒಂದು ಜೀನ್ಸ್ ಇರುತ್ತೆ. ಆ ಗಿಡದಲ್ಲಿ ಇರ್ತಕ್ಕಂತಹ ಜೀನ್ಸ್ ಏನಿರುತ್ತೆ ಅದು ಮನುಷ್ಯನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಯುರ್ವೇದನ ನೀವು ತೀಕ್ಷ್ಣವಾಗಿ ಗಮನಿಸಿದ್ರೆ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣು ಎರಡೂ ಕೂಡ ಒಂದೇ. ಆದರೆ ಆಯುರ್ವೇದ ಹುಣಸೆ ಹಣ್ಣನ್ನ ತುಂಬಾ ರೆಕಮೆಂಡ್ ಮಾಡುತ್ತೆ. ಯಾಕೆ ಅಂತ ನೋಡಿದ್ರೆ ಎರಡು ಹುಳಿನೇ, ಎರಡರಿಂದನೂ ಸಾಂಬಾರ್ ಆಗುತ್ತೆ, ಎರಡರಿಂದನೂ ಚಿತ್ರಾನ್ನ ಆಗುತ್ತೆ. ಆದ್ರೆ ಹುಣಸೆ ಹಣ್ಣು ಯಾಕೆ ಅಂತಂದ್ರೆ, ಟೊಮೊಟೊ ಹಣ್ಣು ಕೇವಲ 3 ರಿಂದ 4 ತಿಂಗಳು ಬದುಕ್ತಕ್ಕಂತಹ ಗಿಡ. ಟೊಮೊಟೊ ಗಿಡಕ್ಕೆ ಈಸಿಯಾಗಿ ರೋಗಗಳು ಬರುತ್ತೆ. ಬಿಸಿಲನ್ನ ಅತಿಯಾಗಿ ಸಹಿಸೋ ಶಕ್ತಿ ಇಲ್ಲ, ಮಳೆಯನ್ನ ಅತಿಯಾಗಿ ಸಹಿಸೋ ಶಕ್ತಿ ಇಲ್ಲ. ಯಾವ್ದಾದ್ರೂ ಒಬ್ಬ ಮನುಷ್ಯ ಹೋದ್ರೆ ಒಂದು ಟೊಮೊಟೊ ಗಿಡನ ಹೀಗೆ ಕಿತ್ತು ತೆಗಿಬೋದು. ಆದರೆ ಒಂದು ಹುಣಸೆ ಮರದ ಆಯಸ್ಸನ್ನ ನೋಡಿದ್ರೆ 1000 ವರ್ಷ ಬದುಕುತ್ತೆ. ಹುಣಸೆ ಮರನ ಯಾರು ಈಸಿಯಾಗಿ ಕೀಳಕ್ಕಾಗಲ್ಲ. ಬಿಸಿಲಿರ್ಲಿ, ಚಳಿ ಇರಲಿ, ಮಳೆ ಇರಲಿ. ಅಂದ್ರೆ ಹುಣಸೆ ಮರದ ಆ ಸ್ವಾಭಾವಿಕ ಗುಣಗಳು ಆ ಹುಣಸೆ ಕಾಯಲ್ಲಿ ಇರೋದ್ರಿಂದ ಅದನ್ನ ತಿನ್ನೋದ್ರಿಂದ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ವೈಜ್ಞಾನಿಕ ವಿಶ್ಲೇಷಣೆ ಸಂದೀಪ್. ಈಗ ಬನ್ನಿ, ಎಣ್ಣೆಗಳ ಬಗ್ಗೆ ನಾನು ಸೂರ್ಯಕಾಂತಿ ಎಣ್ಣೆ ಕೆಟ್ಟದ್ದು, ಕಡಲೆಕಾಯಿ ಎಣ್ಣೆ ಕೆಟ್ಟದ್ದು ಅಂತ ಖಂಡಿತ ನಾನು ತಿಳ್ಸಕ್ ಇಷ್ಟಪಡಲ್ಲ. ಯಾಕೆಂದ್ರೆ ಪ್ರತಿಯೊಂದು ಬೆಳೆ ಬೆಳೀತಕ್ಕಂಥ ಬೆಳೆಗಾರರಿದ್ದಾರೆ. ಆದ್ರೆ ಸಾಸಿವೆ ಗಿಡ ಒಂದು 3 ತಿಂಗಳು ಬದುಕಿದ್ರೆ, ಸೂರ್ಯಕಾಂತಿ ಗಿಡ ಒಂದು 4 ತಿಂಗಳು ಬದುಕುತ್ತೆ, ಕಡಲೆಕಾಯಿ ಗಿಡ ಒಂದು 5 ತಿಂಗಳು ಬದುಕುತ್ತೆ. ಆದ್ರೆ ಒಂದು ತೆಂಗಿನ ಗಿಡ ಎಷ್ಟು ವರ್ಷ ಬದುಕುತ್ತೆ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ಗೊತ್ತು. ಸುಮಾರು 500 ವರ್ಷದವರೆಗೂ ಒಂದು ತೆಂಗಿನ ಮರ ಬದುಕಿರೋ ಉದಾಹರಣೆಗಳು. ಸೊ ತೆಂಗಿನ ಮರದಿಂದ ಇದನ್ನ ತಿನ್ನೋದ್ರಿಂದ ನನ್ನ ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಒಂದು ಜೀವಿ ನಮಗೆ ಬಹಳ ಮಾರ್ಗದರ್ಶನ ಕೊಡುತ್ತೆ. ಇವತ್ತು ವೀಕ್ಷಕರು ಎಲ್ಲರ ಕೈಲೂ ಫೋನ್ ಇರುತ್ತೆ. ಸೊ ಅವ್ರು ಈಸಿಯಾಗಿ ಇದನ್ನ ಸರ್ಚ್ ಮಾಡಿ ಕೂಡ ನೋಡ್ಬೋದು. ನಿಮಗೆ ಏಡಿಗಳು ಗೊತ್ತಿರ್ಬೋದು. ಕರಾವಳಿ ಭಾಗದವರಿಗೆ ಏಡಿ ಒಂದು 100% ಗೊತ್ತಿರುತ್ತೆ. ಅದು ಈಗ ಮಳೆಗಾಲ ಬೇರೆ, ಫಸ್ಟ್ ಮಳೆ ಬಂದ್ರೆ ಏಡಿಗಳು ಜಾಸ್ತಿ ಸಿಗ್ತವೆ. ಏಡಿ 2 ತರ ಇರುತ್ತೆ. ನಮ್ಮಲ್ಲಿ ಗದ್ದೆಗಳಲ್ಲೂ ಕೂಡ ಏಡಿಗಳು ನಮ್ಮ ಕಡೆ ಬರುತ್ತೆ. ಅದರ ದೇಹದ ತೂಕ ಒಂದು 25 ರಿಂದ 30 ಗ್ರಾಮ್ ತೂಕ ಇರುತ್ತೆ. ಸೀಸನ್ ಅಲ್ಲಿ ಒಂದು 2-3 ತಿಂಗಳು ಅಷ್ಟೇ ಅದರ ಲೈಫ್ ಸೈಕಲ್, ಅದು ಮುಗಿದು ಹೋಗುತ್ತೆ.
ನಿಮ್ಮಲ್ಲಿ ಸಮುದ್ರ ಏಡಿಗಳು ಅಂತ ಬರ್ತವೆ. ಹೌದು. ಅವು ಸುಮಾರು 1 kg ತೂಗ್ತವೆ. ಹ್ಮ್. ಹತ್ತತ್ರ ಅದರ ದೇಹದ ತೂಕದ ಮೇಲೆ ಅದು 1-2 ವರ್ಷ ಬದುಕುತ್ತೆ. ಪೆಸಿಫಿಕ್ ಕಂಟ್ರಿನಲ್ಲಿ ಒಂದು ಜಾತಿಯ ಏಡಿಗಳು ಕಂಡು ಬರ್ತವೆ. ಆ ಏಡಿಗಳು ತೂಕದಲ್ಲಿ ಒಂದೊಂದು 30 kg ವರೆಗೂ ತೂಗ್ತಿರ್ತವೆ. ಅದರ ಜೀವನ ಸೈಕಲ್ ಅಂತ ಏನ್ ಕರಿತೀವಿ, ಲೈಫ್ ಸೈಕಲ್ ಅಂತ ಏನ್ ಕರಿತೀವಿ, 50 ವರ್ಷದವರೆಗೂ ಬದುಕ್ತಿರುತ್ತೆ ಸಂದೀಪ್. ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗುತ್ತೆ, ಇದರ ಜಾತಿಯ ಎಲ್ಲಾ ಏಡಿಗಳು ಇಷ್ಟು ಜಲ್ದಿ ತಮ್ಮ ಲೈಫ್ ಅನ್ನ ಮುಗಿಸಿದ್ರೆ ಇದು ಒಂದು ಜಾತಿಯ ಏಡಿ ಯಾಕೆ ಇಷ್ಟು ದಿನ ಬದುಕುತ್ತೆ ಅಂತ ಅಂದಾಗ ವಿಜ್ಞಾನದಲ್ಲಿ ವೆರಿ ಸಿಂಪಲ್. ನೀವು ಯಾವುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೋ ಅದ್ರ ಇನ್ಪುಟ್ನ ಚೆಕ್ ಮಾಡ್ತೀವಿ. ನೀವು ಎಷ್ಟು ರ್ಯಾಂಕ್ ಕೊಡೋದ್ರಿ ಅಂದ್ರೆ ಯಾವ ಸ್ಕೂಲ್ ಅಂತ ಚೆಕ್ ಮಾಡ್ತೀವಿ. ಹೌದು. ಈ ಮೊಬೈಲ್ ತುಂಬಾ ಚೆನ್ನಾಗಿ ಚಾರ್ಜ್ ಆಗುತ್ತೆ, ಯಾವ ಕರೆಂಟ್. ಬೈಕ್ ಚೆನ್ನಾಗಿ ಮೈಲೇಜ್ ಬರುತ್ತೆ ಅಂದ್ರೆ ಯಾವ ಪೆಟ್ರೋಲ್. ಸಿಂಪಲ್. ಅದೇ ತರ ವಿಜ್ಞಾನದಲ್ಲಿ ವಿಜ್ಞಾನಿಗಳು ಈ ಏಡಿ ಏನ್ ತಿಂತಿದೆ ಅನ್ನೋದನ್ನ ರಿಸರ್ಚ್ ಮಾಡಿದಾಗ ಆ ಏಡಿ ತೆಂಗಿನಕಾಯಿನ ತಿಂತಾ ಇರುತ್ತೆ. ಅದಕ್ಕೋಸ್ಕರ ಆ ಏಡಿಗೆ ಇಟ್ಟಿರೋ ಹೆಸರು ಕೋಕೋನಟ್ ಕ್ರಾಬ್ ಅಂತ. ನೀವು ಗೂಗಲ್ ಮಾಡಿ ನೋಡಿ, ಆ ಏಡಿನ ನೋಡಿದ್ರೆ ತುಂಬಾ ದಪ್ಪ, ನಿಮ್ಮ ಕೈನ ಈಸಿಯಾಗಿ ಕತ್ತರಿಸುತ್ತೆ ಸಂದೀಪ್. ಅದು ಅಂತ ಸ್ಟ್ರಾಂಗ್ ಕೊಂಡಿಗಳು. ಅದು ಎಂತ ಬುದ್ಧಿವಂತ ಏಡಿ ಅಂದ್ರೆ ತೆಂಗಿನಕಾಯಿನ ತಿನ್ಲಿಕ್ಕೆ ತೆಂಗಿನ ಮರದಿಂದ ಕಾಯಿನ ಕಿತ್ತು ಕೆಳಗಾಕತ್ತೆ. ಅದು ಒಡೆಯ ತನಕ ಮೇಲಿಂದ ಕೆಳಗಾಕಿ ಆ ತೆಂಗಿನಕಾಯಿನ ತಿನ್ನುತ್ತೆ. ಆ ಬುದ್ಧಿವಂತಿಕೆ ಅದೆಲ್ಲದೂ ಕೂಡ ತೆಂಗಿನಕಾಯಿಯಿಂದ ಬಂದಿದೆ ಅನ್ನೋದು ಒಂದು ವಾದ. ಇದರ ಜೊತೆಗೆ ವೈಜ್ಞಾನಿಕ ವಿಶ್ಲೇಷಣೆಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ದೀರ್ಘಾಯುಷಿಗಳಿರುವ ರಾಜ್ಯ ಯಾವುದು ಅಂತ ನೀವು ಕೇಳಿದ್ರೆ ಅದು ಕೇರಳ. ಯಾಕೆಂದ್ರೆ ಕೇರಳದಲ್ಲಿ ತಿಂತಕ್ಕಂಥದ್ದು ತೆಂಗಿನೆಣ್ಣೆ. ಇಷ್ಟು ವೈಜ್ಞಾನಿಕ ಯಾಕೆ ತೆಂಗಿನೆಣ್ಣೆನ ತಿನ್ಬೇಕು, ಯಾರಿಗೆ ದೀರ್ಘಾಯುಷಿಗಳಾಗಬೇಕು ಅನ್ನೋ ಆಸೆ ಇದೆಯೋ ಅವರು ತೆಂಗಿನೆಣ್ಣೆನ ಖಂಡಿತ ತಿನ್ಬೇಕು ಅಂತ ಹೇಳಿ. ನೋಡಿ, ಯಾಕೆ ತೆಂಗಿನೆಣ್ಣೆ ತಿನ್ಬೇಕು ಅಂತ. ಈಗ ನಾವು ಎಷ್ಟೋ ವರ್ಷಗಳಿಂದ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ನಾವು ಎಲ್ಲಿವರೆಗೆ ಮಾರು ಹೋಗಿದೀವಿ ಅಂತ ಹೇಳಿದ್ರೆ, ಈಗ ನಾನೇ ಒಬ್ಬ ಕರಾವಳಿ ಭಾಗದವನಾಗಿ ಅಥವಾ ಒಂದು ಹಳ್ಳಿಯ ಹುಡುಗ ಆಗಿ ನಾವು ಇವತ್ತು ನೋಡ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ತಲೆಗೆ ಹಾಕೋದಕ್ಕೆ ಮಾತ್ರ ಎಣ್ಣೆಯನ್ನ ಯೂಸ್ ಮಾಡ್ತಿದ್ದೀವಿ. ಪುಟ್ಟ ಮಕ್ಕಳು ಹುಟ್ಟಿದಾಗ ಮೈಗೆ ಹಚ್ಚೋದಕ್ಕೆ ಮಾತ್ರ ಎಣ್ಣೆಯನ್ನ ಯೂಸ್ ಮಾಡ್ತಿದ್ದೀವಿ. ನಮ್ಮ ಅಡುಗೆ ಮನೆಯಲ್ಲಿರ್ಬೇಕಾಗಿರುವಂತಹ ಎಣ್ಣೆ ಇವತ್ತು ಎಲ್ಲೋ ಒಂದು ತಲೆಯ ಕೂದಲು ಚೆನ್ನಾಗಿರುತ್ತೆ ಅನ್ನೋ ಪರ್ಪಸ್ ಅಲ್ಲಿ ಮಾತ್ರ ಇದೆ ಬಿಟ್ರೆ, ಅಡುಗೆ ಮನೆಯಲ್ಲಿರುವಂತ ಆಯಿಲ್ಗಳೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಒಂದು ರೆಕಮೆಂಡ್, ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಲ್ಲ ಅಂತಹ ಎಣ್ಣೆಗಳಿವೆ. ಸೊ ಇದು ರಾಂಗ್ ಅನ್ನೋದು ಈಗ ನೀವು ಹೇಳಿದ ಮೇಲೆ ತೆಂಗಿನೆಣ್ಣೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಇವತ್ತು ನನಗೆ ಗೊತ್ತಾಗ್ತಾ ಇದೆ ಸರ್. ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಈಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಚಾಲೆಂಜಿಂಗ್ ಆಗ್ತಾ ಇರೋದು ರೋಗ ನಿರೋಧಕ ಶಕ್ತಿ. ಅಂದ್ರೆ ನಮ್ಮಲ್ಲಿ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ. ನಾವು ಯಾವುದನ್ನು ಕೂಡ ನೆಟ್ಟಗಾಗಿ ಇಟ್ಕೊಂಡಿಲ್ಲ ಸರ್, ಎಲ್ಲವನ್ನ ಹಾಳು ಮಾಡ್ಕೊಂಡಿದ್ವಿ. ಪರಿಸರ ಅನ್ನೋದು ಇವತ್ತು ಕ್ಷಣಿಕ ಆಗ್ಬಿಟ್ಟಿದೆ. ನಮ್ಮಲ್ಲಿ ಇಲ್ವೇ ಇಲ್ಲ ಇವತ್ತು ಪರಿಸರ. ಎಲ್ಲ ಕಿತ್ತು ರೋಡ್ಗಳು, ಅಥವಾ ಈಗ ಮೆಟ್ರೋ ಸಿಟಿ ಅಂತ ಬಂದ್ಮೇಲೆ ಬೆಂಗಳೂರು ಅಂತ ಸಿಟಿಲೇ ಎಷ್ಟೊಂದು ಮರಗಳನ್ನ ನಾವು ಕಡ್ದು ಹಾಕ್ಬಿಟ್ವಿ. ಆದ್ರೆ ನಾನು ಎಲ್ಲೋ ಕೇಳಿದ್ದೆ, ತೆಂಗಿನೆಣ್ಣೆಗೆ ರೋಗ ನಿರೋಧಕ ಶಕ್ತಿಯನ್ನ ಉಲ್ಬಣ ಮಾಡುವಂತ ಶಕ್ತಿ ಇದೆ ಅನ್ನೋದು ಗೊತ್ತಿರುವಂತ ಮ್ಯಾಟ್ರು. ಸೊ ಇದು ಹೌದಾ, ನಿಜವಾಗ್ಲೂ ಆ ಪ್ರಮಾಣದಲ್ಲಿ ವರ್ಕ್ ಆಗುತ್ತಾ ತೆಂಗಿನೆಣ್ಣೆ? ಸಂದೀಪ್, ಎಂತ ಅದ್ಭುತ ಪ್ರಶ್ನೆ ಕೇಳಿದ್ರಿ ಅಂತಂದ್ರೆ, ಈ ವಿಚಾರವಾಗಿ ನಾನು ಒಂದು ಕಾಲೇಜಲ್ಲಿ 2.5 ಗಂಟೆ ಲೆಕ್ಚರಿಂಗ್ ಕೊಟ್ಟಿದ್ದೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ. ಜಾಗೃತಗೊಳಿಸಿದಿರಿ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಪ್ರಶ್ನೆ ಇದು. ಬನ್ನಿ, ಇವತ್ತೇನಾಗ್ತಿದೆ, ಜಗತ್ತು ಬೆಳೀತಾ ಇದೆ. ನಾವು ಜಗತ್ತನ್ನ ವಿರೋಧಿಸಕ್ಕಾಗಲ್ಲ. ನಾವು ಜಗತ್ತನ್ನ ವಿರೋಧಿಸಿದಲ್ಲಿ ಇಡೀ ಸಮಾಜವೇ ನಮ್ಮನ್ನು ವಿರೋಧಿಸಕ್ ಸ್ಟಾರ್ಟ್ ಆಗುತ್ತೆ. ಟೂತ್ ಪೇಸ್ಟ್ ನ ನೀವು ಅವಾಯ್ಡ್ ಮಾಡಕ್ಕಾಗಲ್ಲ. ಬೇವಿನ ಕಡ್ಡಿಲಿ ನೀವೇನಾದ್ರೂ ಹಲ್ ತಿಕ್ಕಕ್ ಹೋದ್ರೆ ನಿಮ್ಮ ಮನೆಯವರೇ ನಿಮ್ಮನ್ನ ಆಚೆ ಕಳಿಸೋಂತ ಸಂದರ್ಭ. 100%. ಅದು ಶಿಲಾಯುಗದ ವ್ಯಕ್ತಿನ ಮದುವೆ. ಕೇಳಲಿಕ್ಕೆ ಚಂದ, ಅನುಸರಿಸ್ಲಿಕ್ಕೆ ತುಂಬಾ ಕಷ್ಟ. ನೋಡಿ, ಇವತ್ತು ರೋಗ ನಿರೋಧಕ ಶಕ್ತಿ ಹೇಗೆ ಜನಗಳು ನಿರಾತಂಕವಾಗಿದ್ದಾರೆ ಅಂತಂದ್ರೆ, ಅವ್ರ ದೇಹಕ್ಕೆ ವಿಷಗಳು ಹೇಗೆ ಪ್ರವೇಶ ಆಗ್ತಿದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇದೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಆನಂತರ ಇದಕ್ಕೆ ಖಂಡಿತ ಸರ್. ಫಸ್ಟ್ ಆಫ್ ಆಲ್, ಹಿಂದೆ ಸ್ವತಂತ್ರ ಹೋರಾಟಗಾರರನ್ನ ಜೈಲಿಗೆ ಹಾಕ್ತಾ ಇದ್ರು. ಕ್ರಾಂತಿಕಾರಿಗಳು, ಸಂಗೊಳ್ಳಿ ರಾಯಣ್ಣನವ್ರು ಇರ್ಬೋದು, ಭಗತ್ ಸಿಂಗ್ ಅವ್ರು ಇರ್ಬೋದು. ಬ್ರಿಟಿಷರು ಆ ಟೈಮಲ್ಲಿ ಒಂದು ಆಯುಧನ ಹಾಕೋತಾರೆ. ಯಾಕೆಂದ್ರೆ ಕ್ರಾಂತಿಕಾರಿಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಅವ್ರನ್ನ ತಗೊಂಡೋಗಿ ಅವ್ರೂರಲ್ಲೇ ಗಲ್ಲಿಗೆ ಏರಿಸ್ಬೇಕು. ಅದನ್ನು ನೋಡಿದಂತಹ ಜನ ಎದುರಿ ಮತ್ತೆ ಯಾರು ಕ್ರಾಂತಿಕಾರಿಗಳು ಬರಲ್ಲ, ಇದು ಬ್ರಿಟಿಷರ ತಂತ್ರ ಆಗಿತ್ತು. ಆದ್ರೆ ಅದು ಫೇಲ್ ಆಯ್ತು. ಯಾಕೆಂದ್ರೆ ಅವ್ರು ಹೋಗಿ ಗಲ್ಲಿಗೆ ಹಾಕ್ದಾಗ ಅದನ್ನ ನೋಡಿದಂತ 100 ಜನ ಕ್ರಾಂತಿಕಾರಿಗಳು ರಕ್ತ ಕುದಿಯಕ್ ಸ್ಟಾರ್ಟ್ ಆಯ್ತು. ಇವನ್ ಯಾಕೆ ಸತ್ತ, ಇವನ್ ಸತ್ತಿದ್ ನಮಿಗೋಸ್ಕರ, ಇನ್ನೂ ಕ್ರಾಂತಿಕಾರಿಗಳು. ಆ ಟೈಮಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ಪ್ಲಾನ್ ಮಾಡ್ತಾನೆ. ಇವ್ರನ್ನ ಹೀಗೆ ಸಾಯಿಸಬಾರ್ದು, ಇವರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ಬೇಕು ಅಂತ ಒಂದು ಪ್ಲಾನ್ ಆಗುತ್ತೆ. ಆ ಟೈಮಲ್ಲಿ ಇಂಟ್ರೊಡ್ಯೂಸ್ ಆದಂತಹ ಒಂದು ಪಾತ್ರೆ ಅಲ್ಯೂಮಿನಿಯಂ.
ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಯಾರು ಉಪ್ಪು ಹುಳಿ ಖಾರವನ್ನು ಬೆರೆಸಿದ ಆಹಾರವನ್ನು ತಾವು ತಿಂತಿರೋ ಆ ಆಹಾರದ ಜೊತೆ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನೋ ಒಂದು ದ್ರಾವಣ ಬಿಡುಗಡೆ ಆಗುತ್ತೆ. ಆ ದ್ರಾವಣ ನೀವು ಜೈಲಿಗೆ ಹೋಗ್ಬೇಕಾದ್ರೆ ಹಿಂಗ್ ಹೋಗ್ತೀರಿ, ಜೈಲಿಂದ ಬರಬೇಕಾದ್ರೆ ಹಿಂಗ್ ಬರ್ತೀರಿ. ಇದು ಬ್ರಿಟಿಷರು ಅವರನ್ನ ಒಂದು ಕ್ರಾಂತಿಕಾರಿಗಳನ್ನ ತಗ್ಗಿಸ್ಲಿಕ್ಕೆ ಮಾಡಿದಂತಹ ಒಂದು ಉಪಯೋಗ. ಬ್ರಿಟಿಷ್ ರೋಗ ಆಯ್ತು, ಸ್ವತಂತ್ರ ಒಂದು ಎಷ್ಟು ವರ್ಷ ಆಯ್ತು, ಇವತ್ತು ಎಲ್ಲೆಲ್ಲೂ ಅಲ್ಯೂಮಿನಿಯಂ ಪಾತ್ರೆಗಳೇ ಇದಾವೆ. ನಾನು ಇದನ್ನ ತಪ್ಸಿ ಅಂತಲ್ಲ, ತಪ್ಸಕ್ ಆಗಲ್ಲ ಅಂತ ನಾನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಹೋಟೆಲ್ಗೆ ಹೋಗ್ಬಿಟ್ಟು ಸಂದೀಪ್, ನಿಮ್ಮಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಇಲ್ಲದೇ ಇರೋ ಅಡುಗೆ ಇದೆಯಾ ಅಂತ ಕೇಳಿದ್ರೆ ನೀವು ದಯವಿಟ್ಟು ನಮ್ಮ ಹೋಟ್ಲಿಗೆ ಬರಬೇಡಿ ಅಂತ ಹೇಳೋ ಮಾತುಗಳು ಜಾಸ್ತಿ. ಮದುವೆಗಳು, ಸಮಾರಂಭಗಳು, ಅಂದ್ರೆ ಎಲ್ಲಾ ಕಡೆಯಿಂದ ವಿಷ 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 ಇವತ್ತು ಮನುಷ್ಯನಿಗೆ ಸೇರ್ತಾ ಇದೆ. ಇದಕ್ಕಿರೋ ಪರಿಹಾರ ಏನು ಸಂದೀಪ್? ನಾವು ಊಟ ಮಾಡ್ದಂಗೆ ಇರೋಕ್ಕಾಗಲ್ಲ, ನೀರು ಕುಡಿದಂಗೆ ಇರೋಕ್ಕಾಗಲ್ಲ, ಗಾಳಿ ವಿಷ, ನೀರು ವಿಷ. ಇದಕ್ಕಿರೋದೊಂದೇ ನಮ್ಮಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕು. ಈ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ ಭೂಮಿ ಮೇಲೆ ನಮಗೆ ಎರಡೇ ಅವಕಾಶ ಇದೆ. ಮೊದಲನೇ ಅವಕಾಶ, ನಾನು ಮಗುವಾಗಿ ಹುಟ್ಟಿದಾಗ ಅದು ತಾಯಿ ಹಾಲಿನ ಮುಖಾಂತರ ನಾವು ಪಡಿತೀವಿ. ಯಾಕೆ ಅಂತಂದ್ರೆ ಹುಟ್ಟಿದಂತಹ ಮಗುಗೆ ಯಾವುದೇ ಆಹಾರಗಳನ್ನ ಅರಗಿಸಿಕೊಳ್ಳುವ ಶಕ್ತಿ ಇರಲ್ಲ. ಆ ಮಗುಗೆ ಏನ್ ತಿಂದ್ರೂ ಕೂಡ ಆ ಮಗು ಫೇಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಭಗವಂತ ತಾಯಿಯ ಎದೆ ಹಾಲು ಅಂತ ಕೊಟ್ಟಿದ್ದಾನೆ. ಯಾಕೆಂದ್ರೆ ಆ ತಾಯಿಯ ಎದೆ ಹಾಲನ್ನ ಮಗು ತನ್ನ ಬಾಯಿಯ ಜೊಲ್ಲಿನ ರಸದಲ್ಲಿ ಇಟ್ಕೊಂಡ್ರೆ ಸಾಕು, ಅದು ಕರಗಿ ಮಗುವಿನ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ನೋಡಿ ಎಂತ ಅದ್ಭುತ! ಬಾಯಲ್ಲಿ ಆಹಾರ ಅರಗಿಸುವಂತ ಆಹಾರನೇ ದೇವರು ಮಾಡಿಕೊಟ್ಟಿದ್ದಾನೆ. ಅದನ್ನ ಕುಡಿದು 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 ಆ ಮಗು ಈ ಪೊಲ್ಯೂಟೆಡ್ ಪ್ರಪಂಚಕ್ಕೆ ಹೊಂದಿ ಆ ಮಗು ದೊಡ್ಡದಾಗ್ತಾ ಬಂದು ಬೆಳೆಯುತ್ತೆ. ತಾಯಿಯ ಹಾಲು ಕೇವಲ ಇಂದಿನ ದಿನಗಳಲ್ಲಿ 1 ವರ್ಷ 2 ವರ್ಷ, ಕೆಲವರು 3 ವರ್ಷದ ತನಕ ಕುಡಿತಿದ್ದವರು ಇದ್ದಾರೆ. ಸಾಕಾಗಿತ್ತು ಸಂದೀಪ್, ಯಾಕೆಂದ್ರೆ ಪ್ರಪಂಚ ಪೊಲ್ಯೂಷನ್ ಆಗಿರ್ಲಿಲ್ಲ. ಇವತ್ತೇನಾಗಿದೆ, ಆ ಪೊಲ್ಯೂಷನ್ ಕಂಟಿನ್ಯೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ತಾಯಿ ಹಾಲಿನ ಗುಣ ಹೊಂದಿರುವ ಯಾವ್ದಾದ್ರು ಒಂದು ಉತ್ಪನ್ನ ಇದೆಯಾ ಅಂತಂದ್ರೆ ಅದು ಈ ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ ಆಗಿದೆ. ಯಾಕೆಂದ್ರೆ ಇದರಲ್ಲಿ 53% ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ ಸಂದೀಪ್. ಅಂದ್ರೆ ಇದು 1 ಲೀಟರ್ನ ದಯವಿಟ್ಟು ನೀವು ಆ ಎಣ್ಣೆಗೆ ಹೋಲ್ಸಕ್ ಹೋಗ್ಬೇಡಿ. ಇದರಲ್ಲಿ 530 ಗ್ರಾಮ್ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ. ಅಂದ್ರೆ ಅರ್ಥ ಮಾಡಿ, 1 ಲೀಟರ್ ಎಣ್ಣೆ ನಿಮ್ಮ ದೇಹನ ಪ್ರವೇಶಿಸ್ತು ಅಂತಂದ್ರೆ ಇನ್ನೆಷ್ಟು ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಇದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾನು ಹೇಳ್ತೀನಿ ಸಂದೀಪ್, ಇದನ್ನ ನಮ್ಮ ವೀಕ್ಷಕರು ದಯವಿಟ್ಟು ಗಮನಿಸಬೇಕು. ಸಂದೀಪ್, ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಮೆಡಿಸಿನ್ಸ್ ಬಂದಿದೆ. ನಾನು ಯಾವ ಮೆಡಿಸಿನ್ಸ್ನೂ ವಿರೋಧಿಸಲ್ಲ, ಆದ್ರೆ ನಾನು ವೈಜ್ಞಾನಿಕವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಕಾರ್ಯಕ್ರಮನ ಸುಮಾರು ಜನ ಡಾಕ್ಟರ್ಸ್ ಕೂಡ ನೋಡ್ತಿರ್ಬೋದು. ನಾನು ತುಂಬಾ ಖುಷಿ ಪಡ್ತೀನಿ. ಯಾಕೆಂದ್ರೆ ವೈದ್ಯರಲ್ಲೂ ಕೂಡ ಇವತ್ತು ಎಷ್ಟು ಪ್ರಜ್ಞಾವಂತ ವೈದ್ಯರು ಬರ್ತಾ ಇದ್ದಾರೆ ಅಂತಂದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್. ಅಂದ್ರೆ ಎಲ್ಲಿ ಈ ಅಂಧಕಾರ ಸಂಭವಿಸುತ್ತೋ ಅಲ್ಲಿ ಶ್ರೀಕೃಷ್ಣ ನಾನೇ ಮತ್ತೆ ವಾಪಸ್ ಹುಟ್ಟು ಬರ್ತೀನಿ ಅಂತ ಹೇಳ್ತಾರೋ, ಹಂಗೆ ಇವತ್ತು ಎಷ್ಟೋ ಜನ ಡಾಕ್ಟರ್ ಸ್ವಯಂ ಪ್ರೇರಿತವಾಗಿ ಇದನ್ನ ಟೀಚ್ ಮಾಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ಪ್ರೌಡ್ ಮೂಮೆಂಟ್. ಈ ಮೂಮೆಂಟ್ ನ ನಾನು ಪ್ರೌಡ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ 20 ವರ್ಷದಿಂದ ಡಾಕ್ಟರ್ಗಳಿಗೆ ಮಾತಾಡ್ತಾ ಇರ್ಲಿಲ್ಲ ಸಂದೀಪ್. ಯಾವುದೇ ಆಹಾರ ನಿಮ್ಮ ದೇಹದಲ್ಲಿ ಅರಗಬೇಕು ಅಂತಂದ್ರೆ ಅದು ನಿಮ್ಮ ಜೆನೆಟಿಕಲಿ ಡಿಸೈಡ್ ಆಗಿರುತ್ತೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಂಗೆ ಹೇಳ್ತೀನಿ, ವೀಕ್ಷಕರು ಕನ್ಫ್ಯೂಸ್ ಆಗ್ಬಾರ್ದು. ಜೆನೆಟಿಕಲಿ ಅಂದ್ರೆ ಏನು ನೋಡಿ ಸಂದೀಪ್, ನಾನು ನಿಮಗೊಂದು ಕಡೆ ಕೇಕ್ ಇಡ್ತೀನಿ, ಇನ್ನೊಂದು ಕಡೆ ಒಂದು ನಿಮ್ಮ ಕರಾವಳಿಯ ಭಾಗದ ಒಂದು ಸ್ವೀಟ್ ಗೋಧಿ ಪಾಯಸ ಏನೋ ನಮ್ಮ ಪೂರ್ತಿ ಆಕರ್ಷಣೆ ಕೇಕ್ ಕಡೆಗೆ ಹೋಗುತ್ತೆ. ಯಾಕೆ? ನೋಡ್ಲಿಕ್ಕೆ ಚೆನ್ನಾಗಿದೆ, ಕ್ರೀಮಿ ಆಗಿದೆ, ಟೇಸ್ಟಿ ಆಗಿದೆ. ತಗೊಂಡು ಕೇಕ್ನ ಬಾಯಿಗೆ ಇಡ್ತೀರಾ, ಇಟ್ಟ 10 ನಿಮಿಷದಲ್ಲೇ ನಿಮ್ಮ ಹೊಟ್ಟೆ ನುಲಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಪೀಸ್ ಕೇಕ್ನ ನಿಮಗೆ ರೆಕಮೆಂಡ್ ಮಾಡಿದ್ರೆ ನೀವು ಅದನ್ನು ತಿನ್ನಲ್ಲ. ಅಕಸ್ಮಾತ್ ತಿಂದ್ರೂ ಕೂಡ ನಿಮಗದು ಹೆರಿಟೇಟ್ ಆಗುತ್ತೆ. ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಪೀಸ್ ಕೇಕ್ನ ಕೊಟ್ರಿ ಅಂತಂದ್ರೆ ನೀವು ವಾಮಿಟ್ನೇ ಮಾಡ್ತೀರಾ. ಅಬ್ಸರ್ವ್ ಮಾಡಿ. ಇದು ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಇವತ್ತಿನ ಆಧುನಿಕ ಪ್ರತಿಯೊಂದು ಫುಡ್ಗಳನ್ನು ನಮ್ಮ ದೇಹ ಒಂದ್ಸರಿ ಆಸೆಲ್ ತಿಂತೀರಿ, ಮತ್ತೆ ರಿಪೀಟ್ ತಿನ್ನಕ್ಕಾಗಲ್ಲ. ಅದೇ ಗೋಧಿ ಪಾಯಸನ ತಿನ್ನಿ, ನಿಮ್ಗೇನೂ ಆಗಲ್ಲ. ಅದೇ ಅನ್ನ ಸಾರನ್ನ ನೀವು 3 ಹೊತ್ತು ತಿಂತೀರಾ, ಏನೂ ಆಗಲ್ಲ. ಯಾಕೆ ಗೊತ್ತಾ ಸಂದೀಪ್? ನಿಮ್ಮ ಯಾವ ಆಹಾರವನ್ನು ತಿಂದರೆ ಆ ಆಹಾರ ಅರಗಲಿಕ್ಕೆ ಅದಕ್ಕೆ ಬೇಕಾದಂಥ ಡೈಜೆಸ್ಟಿವ್ ಜ್ಯೂಸ್ನ ಜನರೇಟ್ ಮಾಡೋದು ನಿಮ್ಮ ಲಿವರ್.
ಎಸ್ ಅದು ನಿಮ್ಮ ಜೆನೆಟಿಕಲಿ ಬಂದಿರುತ್ತೆ. ಕರೆಕ್ಟ್. ಆ ನಿಮ್ಮ ಜೆನೆಟಿಕಲಿ ಇಲ್ಲದೆ ಇರೋ ಆಹಾರನ ನೀವು ತಿಂದಾಗ ಆ ಆಹಾರಕ್ಕೆ ಯಾವುದೇ ಜ್ಯೂಸ್ನ ಉತ್ಪತ್ತಿ ಮಾಡದಲ್ಲೇ ನಿಮ್ಮ ಲಿವರ್ ಕನ್ಫ್ಯೂಸ್ ಆಗುತ್ತೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ನನಗೆ ನಗು ಬರ್ತಿರುತ್ತೆ ಸಂದೀಪ್, ಇವತ್ತೆಷ್ಟು ಸೆಲೆಬ್ರೇಷನ್ಗಳಾಗ್ತಾ ಇದ್ದಾವೆ, ವಿಚಿತ್ರ ಕೇಕ್ಗಳು. ನನಗೆ ಆಶ್ಚರ್ಯ ಆಗ್ತಿರುತ್ತೆ, 3 ವಿಷ, ಅದರ ಕೇಕಲ್ಲಿರೋದು ಎಲ್ಲದೂ ವಿಷನೇ. ಸಕ್ಕರೆ ವಿಷ, ಮೈದಾ ವಿಷ, ಡಾಲ್ಡಾ ವಿಷ, ಅದಕ್ಕೆ ಹಾಕಿರೋ ಬಣ್ಣ ವಿಷ, ಎಲ್ಲ ವಿಷಗಳನ್ನ ಹಾಕಿ ಅದಕ್ಕೆ ದೀಪ ಹಚ್ಬಿಟ್ಟು 100 ವರ್ಷ ಬದುಕು ಮಗನೇ ಅಂತ ವಿಷನೇ ತಿನ್ಸಿ ಆರೈಸ್ತಾ ಇದ್ದಾರಲ್ಲ ಜನ. ಇದು ನನಗೆ ನಗು ಬರ್ತಿರುತ್ತೆ. ಫಸ್ಟ್ ಆಫ್ ಆಲ್ ನಾನು ಕೇಕ್ ತಿನ್ನಲ್ಲ, ನನಗೆ ಯಾರು ಕೇಕ್ ತಿನ್ಸಕ್ಕಾಗಲ್ಲ. ನನ್ ಬರ್ಡೇ ಸಿಂಪಲ್ ಆಗಿ ಮಾಡಿ, ಯಾಕೆಂತಂದ್ರೆ ಜನ್ಮದಿನ ಅಂತ ನಗು ಬರುತ್ತೆ ನನಗೆ. ಎಲ್ಲಿ ನೋಡು ಕೇಕ್, ಯಾವ್ದು ನೋಡು ಕೇಕ್. ಮಾಡರ್ನ್ ಟಚ್ ಆಗ್ಬಿಟ್ಟಿದೆಯಲ್ಲ, ಸೊ ಕೇಕ್ ಬಂದಿಲ್ಲ ಅಂದ್ರೆ ಬರ್ಡೇ ಅನ್ನೋದೇ ಕಂಪ್ಲೀಟ್ ಅಲ್ವೇನೋ ಅನ್ನೋ ತರ ಆಗಿದೆ. ಹಿಂದಿನ ಕಾಲದಲ್ಲಿ ಒಂದು ಆರತಿ ಇತ್ತು, ಅವರು ಎಸ್ ಆ ನೀರನ್ನ ತಗೊಂಡು ಅದನ್ನ ಈ ಕಾರ್ಯಕ್ರಮಕ್ಕಲ್ಲ ಅದು, ಬಟ್ ಅದ್ರ ಬಗ್ಗೆ ನಾವು ಹೇಳಿದ್ರೆ ಎಷ್ಟು ಎನರ್ಜಿನ ಅವನಲ್ಲಿ ಸೇರಿಸ್ತಾ ಇದ್ರು. ನಮ್ಮ ಪ್ರತಿಯೊಂದು ಪರಂಪರೆಯ ಕಾರ್ಯಕ್ರಮಗಳನ್ನ ನಾವು ನೋಡಿದ್ರೆ. ಬಟ್ ಈಗಿನ ಜನ ನಿಮ್ಮ ಪ್ರಯತ್ನ ಏನಿರಬೇಕು ಸಂದೀಪ್ ಅಂದ್ರೆ ಅಲ್ಲಿ ವಾಪಸ್ ಕರ್ಕೊಬರೋ ತರ ಇರಬೇಕು. ಈ ಉಚ್ಚಾಟನ ತಪ್ಪಿಸ್ಬೇಕು. ಆ ವಿಷವನ್ನ ತಿನ್ಸಿ ಏನೂ ಮಾಡೋಕ್ಕಾಗಲ್ಲ. ಸಂದೀಪ್, ಈ ತರ ಇರ್ತಕ್ಕಂಥ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಇವತ್ತು ಏನು ಜನ ಹ್ಯೂಮನ್ ಸಿಸ್ಟಮ್ಗೋಸ್ಕರ ಮಾಡ್ರನ್ ಪ್ರೋಟೀನ್ ಪೌಡರ್ಗಳು ಏನೇನು ವಿಚಿತ್ರವನ್ನ ತಿಂತಾ ಇದ್ದಾರೆ, ಸಾಧ್ಯನೇ ಇಲ್ಲ ಸಂದೀಪ್. ನಿಮ್ಮ ಲಿವರ್ಗೆನೆ ಅದೊಂದು ಸರ್ಪ್ರೈಸ್ ಆಗಿರುತ್ತೆ, ಯಾಕೆಂದ್ರೆ ಆ ವಸ್ತು ಪರಿಚಯನೇ ಇಲ್ಲ. ನಿಮಗೊಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ. ವೆಜಿಟೇರಿಯನ್ ಆಗಿದ್ದಂಥವ್ರು ಮಧ್ಯದಲ್ಲಿ ನಾನ್ ವೆಜಿಟೇರಿಯನ್ ಆಗ್ತಾರೆ. ನಾನು ಇಲ್ಲಿ ವೆಜ್ ತಪ್ಪು ನಾನ್ ವೆಜ್ ತಪ್ಪು ಮಾತಾಡಲ್ಲ, ಅದು ಅವರವರ ಕ್ರಮಕ್ಕೆ ಎರಡೂ ಸರಿನೇ. ಆದರೆ ಅವನಿಗೆ ಸ್ವಲ್ಪ ಆರೋಗ್ಯ ಕೆಡ್ತದೆ, ಕೆಟ್ಟಾಗ ದೇವ್ರ ಶಾಪ ಕೊಟ್ಟ ಅಂತೀವಿ. ಅದು ದೇವ್ರ ಶಾಪ ಕೊಡೋದಲ್ಲ ಸಂದೀಪ್. ನಾನೀಗ ವೆಜಿಟೇರಿಯನ್ ಇದ್ದೀನಿ, ಚಿಕನ್ನ ಅರಗಿಸೋ ಶಕ್ತಿ ನನ್ನ ಲಿವರ್ಗೆ ಖಂಡಿತ ಇಲ್ಲ. ಯಾಕೆಂದ್ರೆ ನನ್ನ ತಾತ, ನಮ್ಮ ಮುತ್ತಾತ, ನನ್ನ ವಂಶದ ಯಾವ ಸದಸ್ಯರು ಚಿಕನ್ನ ತಿಂದೆ ಹೋದಾಗ ನಾನು ತಿಂದ್ರೆ ಅದು ಅರಗಲ್ಲ. ಇದು ಸೈನ್ಸ್ ನ ಹೇಳ್ತಕ್ಕಂಥ. ಹಾಗಾಗಿ ಅಮೆರಿಕಾದ ಫುಡ್ ಇಂಡಿಯಾದವ್ರಿಗೆ ಅಡ್ಜಸ್ಟ್ ಆಗಲ್ಲ, ಇಂಡಿಯಾದ ಫುಡ್ ಅಮೆರಿಕಾದವ್ರಿಗೆ ಅಡ್ಜಸ್ಟ್ ಆಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಹುಚ್ಚು ಮೆಡಿಸನ್ಗಳನ್ನ ಜನ ತಿಂತಾ ಇದಾರಲ್ಲ, ತಿಂದು 1 ವರ್ಷಕ್ಕೆ ಸುಸ್ತಾಗ್ತಾರೆ. ನೀವು ಕೇಳಿರ್ಬೋದು, ಫೀಲ್ಡ್ ಅಲ್ಲಿ ನಾನಾ ತರದ ಪ್ರಯತ್ನ ಪಡ್ತಾರೆ. ಇದರೊಳಗೆಲ್ಲ ತೆಂಗಿನೆಣ್ಣೆ ಹೆಂಗ್ ಉತ್ತರ ಆಗುತ್ತೆ ಅಂದ್ರೆ ಸಂದೀಪ್, ಇದರಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅನ್ನೋ ಒಂದು ಅಂಶ ಇದೆ. ನಿಮ್ಮಲ್ಲಿ ಒಂದು ಅಮೃತ ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ, ಅದೇ ನಿಮ್ಮ ಸಲೈವ, ನಮ್ಮ ಬಾಯಲ್ಲಿ ಜೊಲ್ಲು, ಅದು ಅಮೃತಕ್ಕೆ ಸಮಾನ. ನಿಮ್ಮ ದೇಹದ ಪ್ರತಿಯೊಂದು ಪ್ರಾಬ್ಲಮ್, ಈಗ ಸಂದೀಪ್ ನಾನು ನಿಮ್ಮ ಕಾಲ್ನ ಚಿವುಡ್ತೇನೆ, ಬಾಯಲ್ಲೇ ಹೇಳ್ತಿರಲ್ವಾ ಕಾಲ್ ನೋಯ್ತಿದೆ. ನಿಮ್ಮ ಕೈಯನ್ನ ಚಿವುಡ್ತೇನೆ, ಬಾಯಲ್ಲೇ ಹೇಳ್ತಿರಲ್ವಾ ನಂದು. ನಿಮ್ಮ ತಲೆಯನ್ನ ಕೀಳ್ತೇನೆ, ನೀವು ಬಾಯಲ್ಲೇ ಹೇಳ್ತಿರಲ್ವಾ. ನಿಮ್ಮ ಬೆನ್ನಿಗೆ ನೋವು ಆಗ್ತದೆ, ಬಾಯಲ್ಲೇ ಹೇಳ್ತಿರಲ್ವಾ. ನಿಮ್ಮ ಬಾಯಿ ಹೇಗೆ ಕಮ್ಯುನಿಕೇಟರೋ ಅದೇ ತರ ನಿಮ್ಮ ಬಾಯಲ್ಲಿರುವ ಜೊಲ್ಲು ಕೂಡ ನಿಮ್ಮ ದೇಹದ ಪ್ರತಿಯೊಂದು ನೋವಿನ ಕಮ್ಯುನಿಕೇಟರ್. ಈ ಅಮೃತವನ್ನ ಯಾವಾಗ ನೀವು ಬಾಯಲ್ಲಿ ಹಾಕ್ತೀರಾ, ಅದನ್ನ 10 ನಿಮಿಷ ಇಡ್ತೀರಿ. ಜಸ್ಟ್ ಒಂದು 10 ಸೆಕೆಂಡ್ ಅಥವಾ 1 ನಿಮಿಷ ನೀವು ಅದನ್ನ ಬಾಯಲ್ಲಿ ಇಡಬೇಕು. ಇಟ್ಟಾಗ ಇದು ನಿಮ್ಮ ಜೊಲ್ಲಿನ ಜೊತೆ ಬೆರೆತು ಸೋಡಿಯಂ ಮಾನೋಲಾರಿನ್ ಆಗಿ ಪರಿವರ್ತನೆ ಹೊಂದುತ್ತೆ. ಅದು ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಟ್ಟುವ ಇಟ್ಟಿಗೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಇದು 10 ನಿಮಿಷದಲ್ಲಿ ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ಇದು ಕರಳಿಗೆ ಹೋಗುವ, ಅಲ್ಲಿ ಡೈಜೆಷನ್ ಆಗಿ ನಿಮ್ಮ ದೇಹಕ್ಕೆ ತಲುಪುವ ಯಾವುದೇ ಅವಶ್ಯಕತೆ ಇಲ್ಲಿ ಬೀಳೋದಿಲ್ಲ. ಅಂತ ಅಮೃತ ಈ ತೆಂಗಿನ ಎಣ್ಣೆ ಅಂತ ಹೇಳಕ್ಕೆ.